ಹಾಯ್ ನಮಸ್ಕಾರ ಸ್ನೇಹಿತರೆ. ಮತ್ತೊಮ್ಮೆ ನನ್ನ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇಂದು ನಾನು ಹೇಳುತ್ತಿರುವ ಕತೆ ನಾನು ತುಂಬ ಯೋಚನೆ ಮಾಡಿ ಹೇಳ್ತಿದ್ದೇನೆ. ಯಾಕಂದರೆ ಹೇಳಬೇಡ ಅಂತ ಮನಸ್ಸಿನಲ್ಲಿ ಯೋಚನೆ ಇದೆ. ಆದರೂ ಇವತ್ತು ನಾನು ಧೈರ್ಯ ಮಾಡಿ ಕತೆ ಹೇಳ್ತಾ ಇದ್ದೀನಿ. ಅದೇನಾಯ್ತೆಂದರೆ, ನನ್ನ ಹೆಸರು ಬಾನು. ನನಗೆ ಸಣ್ಣ ವಯಸ್ಸಿಗೆ ಮದುವೆ ಆಯಿತು. ಸುಮಾರು 20 ವರ್ಷಕ್ಕೆ ಆಯಿತು. ಆದರೆ ಗಂಡ ಕುಡಿತದ ಚಟಕ್ಕೆ ಬಿದ್ದಿದ್ದ. ನಮಗೆ ಮಗುವಾಗಿ 4-5 ವರ್ಷಕ್ಕೆ ತೀರಿಕೊಂಡ. ಅವನು ತೀರಿಕೊಂಡಾಗ ನನಗೆ 25 ವರ್ಷ, ನನ್ನ ಮಗನಿಗೆ 4 ವರ್ಷ. ಜೀವನ ನಡೆಸುವುದು ಕಷ್ಟ, ಯಾಕಂದರೆ ಯಾರ ಸಹಾಯವೂ ಇಲ್ಲ. ಅಂಥ ಸಮಯದಲ್ಲಿ ನನಗೆ ನಮ್ಮ ಊರಿನ ಒಬ್ಬ ಹಿರಿಕರು ಗೌರ್ಮೆಂಟ್ನಿಂದ ಟೈಲರಿಂಗ್ ಮಾಡೋದು ಹೇಳ್ಕೊಡ್ತಾರೆ, ಹೋಗಮ್ಮ ಒಳ್ಳೆಯದಾಗುತ್ತೆ ಅಂತ ಹೇಳಿ ಟೈಲರಿಂಗ್ಗೆ ಸೇರಿಸಿದರು. ನಾನು ಟೈಲರಿಂಗ್ ಕಲಿತೆ. ಅದರ ಜೊತೆಗೆ ಎಂಬ್ರಾಯ್ಡ್ರಿ ಮಾಡೋದು ಕಲಿತೆ. ಕಲಿತ ಮೇಲೆ ಮನೆಯಲ್ಲಿ ಒಂದು ಮಿಷಿನ್ ತೆಗೆದುಕೊಂಡು ಮನೆಯಲ್ಲೇ ಸಾಧ್ಯವಾದಷ್ಟು ಬಟ್ಟೆ ಹೊಲಿಯುತ್ತಿದ್ದೆ. ಇದರಿಂದ ನನಗೆ ಜೀವನ ನಡೆಸಲು ದುಡ್ಡು ಬರುತ್ತದೆ. ಮಗನನ್ನು ಒಳ್ಳೆ ಸ್ಕೂಲಿಗೆ ಸೇರಿಸಿದೆ. ಕಷ್ಟಪಟ್ಟು ಅವನನ್ನು 10ನೇ ಕ್ಲಾಸ್ ಪಾಸ್ ಮಾಡಿಸಿದೆ. ಇವಾಗ ನನಗೆ ಬಟ್ಟೆಗಳು ಜಾಸ್ತಿ ಬರ್ತಾ ಇದೆ. ನನಗೆ ಮಿಷಿನ್ ಮೇಲೆ ಕೂತು ಕೂತು ಸ್ವಲ್ಪ ಹುಷಾರು ತಪ್ಪೋಕೆ ಶುರುವಾಯಿತು. ಆದರೆ ಏನು ಮಾಡೋದು, ಜೀವನಕ್ಕೆ ಇದು ನಡೆಸಲೇಬೇಕು. ನನ್ನ ಮಗನ ಹೆಸರು ರಮಣ. ಅವನು ತುಂಬ ಒಳ್ಳೆಯವನು. ನನಗೂ ಅವನು ತುಂಬ ಸಹಾಯ ಮಾಡುತ್ತಾನೆ. ಅವನನ್ನು ನೋಡ್ತಾ ಇದ್ರೆ ನನಗೆ ಹೆಮ್ಮೆ ಆಗುತ್ತೆ. ಇಷ್ಟು ಚಿಕ್ಕ ವಯಸ್ಸಿಗೆ ನನ್ನ ಕಷ್ಟಕ್ಕೆ ಕೈ ಜೋಡಿಸಿದ್ದಾನೆ. ಪಾಪ, ಸಣ್ಣ ವಯಸ್ಸಿಗೆ ಅವನು ತಂದೆ ಪ್ರೀತಿಯನ್ನು ಕಳೆದುಕೊಂಡ. ನಾನು ಅವನಿಗೆ ಎಂದಿಗೂ ತಂದೆ ಕೊರತೆ ಕಾಣಬಾರದು ಎಂಬಂತೆ ಬೆಳೆಸಿದೆ. ಆದರೆ ಎಷ್ಟೇ ಆದರೂ ಅವನಿಗೆ ತಂದೆ ಇದ್ದಿದ್ದರೆ ಚೆನ್ನಾಗಿರುತ್ತದೆ ಅನಿಸುತ್ತದೆ. ನನಗೂ ಅಷ್ಟೇ. ಸಣ್ಣ ವಯಸ್ಸಿಗೆ ಮದುವೆ ಆಗಿದ್ದರಿಂದ ನಾವು ಕಳೆದ 1-2 ವರ್ಷ ಸುಂದರ ಕ್ಷಣಗಳು ನನ್ನ ಕಣ್ಣ ಮುಂದೆ ಪ್ರತಿ ರಾತ್ರಿ ಕಾಣುತ್ತೆ. ಆದರೆ ಏನು ಮಾಡುವುದು? ನಾನು ನನ್ನ ಆಸೆಗಳನ್ನು ತಡೆದಿಟ್ಟುಕೊಂಡೆ. ನನಗೆ ಇತ್ತೀಚೆಗೆ ನನ್ನ ಗಂಡನ ನೆನಪು ಅತಿಯಾಗಿ ಕಾಣುತ್ತಿದೆ. ಇಷ್ಟು ಸಣ್ಣ ವಯಸ್ಸಿಗೆ ಗಂಡನನ್ನು ಕಳೆದು ನನ್ನ ಆಸೆಗಳನ್ನು ಅದುಮಿಟ್ಟುಕೊಳ್ಳುವಾಗೆ ಆಯಿತು. ಈ ಭಾವನೆಯಿಂದ ಹೊರಗಡೆ ಬರಲು ನಾನು ನನ್ನನ್ನು ಸಂತೋಷಪಡಿಸಿಕೊಳ್ಳುತ್ತಿದ್ದೆ. ಆದರೆ ಅದು ನನಗೆ ಬೇಜಾರಾಗೋಕೆ ಶುರುವಾಗಿದೆ. ಎಲ್ಲರೂ ಇನ್ನೊಂದು ಮದುವೆಯಾಗು ಅಂತ ಬುದ್ಧಿ ಮಾತು ಹೇಳಿದರು. ಆದರೆ ನಾನೇ ಕೇಳಲಿಲ್ಲ. ಆದರೆ ಇವಾಗ ಅನಿಸುತ್ತೆ, ಆಗಿದ್ದರೆ ಚೆನ್ನಾಗಿರುತ್ತೆ ಎಂದು. ರಮಣ ಕಾಲೇಜಿಗೆ ಹೋಗೋಕೆ ಶುರು ಮಾಡಿದ. ದೊಡ್ಡ ಹುಡುಗ ಆಗಿದ್ದಾನೆ. ಅವನು ನಾನು ಬೆಳೆಸಿದ ಮಗ. ಅದಕ್ಕೆ ಅವನ ತಂದೆಯ ಥರ ಇಲ್ಲ. ಹೆಣ್ಣು ಮಕ್ಕಳ ಮೇಲೆ ಅಂದರೆ ಅವನಿಗೆ ಗೌರವ. ದಿನ ಬೆಳಗ್ಗೆ ಎದ್ದು ಕಸರತ್ತು ಮಾಡುತ್ತಾನೆ. ಅದಕ್ಕೆ ಅವನ ಮೈ ಗಟ್ಟಿ ಮಸ್ತಾಗಿದೆ. ಅವನಿಗೆ ನಾನು ದಿನ ಕಷ್ಟಪಡ್ತಿರೋದು ಸಹಿಸೋಕೆ ಆಗ್ತಿಲ್ಲ. ಪಾಪ ಅಮ್ಮ ಎಷ್ಟು ಕಷ್ಟಪಡ್ತಾ ಇದ್ದಾರೆ ಅಂತ ಚಿಂತೆ ಅವನಿಗೆ. ಒಂದು ದಿನ ಬ್ಲೌಸ್ಗಳು ಜಾಸ್ತಿ ಇದ್ದಿದ್ದರಿಂದ ನನಗೆ ಕೆಲಸ ಜಾಸ್ತಿ ಇತ್ತು. ಅವನು ಅದನ್ನು ನೋಡಿ, ನಾನು ನಿನಗೆ ಸಹಾಯ ಮಾಡ್ತೀನಿ ಅಮ್ಮ. ನಾನು ಅವನಿಗೆ ಬ್ಲೌಸ್ ಮೇಲೆ ಹುಕ್ಸ್ ಹಾಕೋಕೆ ಕೊಟ್ಟೆ. ಇದನ್ನು ಮುಗಿಸು, ನೀನು ಐರನ್ ಮಾಡು. ಆಮೇಲೆ ಅವನು ತೆಗೆದುಕೊಂಡು ಹುಕ್ಸ್ ಹಾಕಿದ. ಆಮೇಲೆ ಐರನ್ ಮಾಡುವಾಗ ಕಪ್ಸನ್ನೇ ನೋಡ್ತಾ ಇದ್ದಾನೆ. ನಾನು ಅದನ್ನು ಗಮನಿಸಿದೆ. ಅವನು ಏನೂ ಯೋಚನೆ ಮಾಡ್ತಾ ಇದ್ದಾನೆ ಅಂತ ನನಗೆ ಅರ್ಥ ಆಯಿತು. ನಾನು ಅವನನ್ನು ಗದರಿದೆ. ಅವನು ಇಲ್ಲಮ್ಮ, ಸರಿ ಇದೆ ಎಂದು ನೋಡ್ತಾ ಇದ್ದೆ ಅಷ್ಟೇ ಅಂತ ಹೇಳಿ ಬೇರೆ ಏನು ತೆಗೆದುಕೊಂಡು ಅವನ ಕೆಲಸವನ್ನು ಮುಂದುವರಿಸಿದ. ಅಂದು ರಾತ್ರಿ ಊಟ ಮುಗಿದ ಮೇಲೆ ಅವನು ಬೇಗ ಮಲ್ಕೋತೀನಿ ಅಂತ ರೂಮಿಗೆ ಹೋದ. ನಾನು ನಿದ್ರೆ ಬರ್ತಾ ಇರಲಿಲ್ಲ. ಆಚೆ ಕೂತಿದ್ದೆ. ಅವನನ್ನು ಕರೆದೆ. ಅವನು ಉತ್ತರಿಸಲಿಲ್ಲ. ಏನು ಮಾಡ್ತಾ ಇದ್ದಾನೆ ಅಂತ ಕಿಟಕಿಯಿಂದ ನೋಡಲು ಹೋದೆ. ಅವನು ನನ್ನ ಬ್ಲೌಸನ್ನು ತೆಗೆದು ನನ್ನ ಕೈಯಿಂದ ಕೆಲಸವನ್ನು ಮಾಡುತ್ತಿದ್ದ. ಅದನ್ನು ನೋಡಿ ನನಗೆ ಶಾಕ್ ಆಯಿತು. ಅವನು ಯಾಕೆ ಹೀಗೆ ನನ್ನನ್ನು ನೋಡುತ್ತಿದ್ದಾನೆ? ಅವನ ಉದ್ದೇಶ ಸ್ಪಷ್ಟವಾಯಿತು ನನಗೆ. ಆದರೆ ನಾನು ಮೊದಲ ಬಾರಿ ಅವನ ದೊಡ್ಡ ಸೂಜಿಯನ್ನು ನೋಡಿ ಆಸೆಯಾಯಿತು. ಈ ಸೂಜಿಯಿಂದ ನೀರು ಚಿಮ್ಮಿತು. ಅವನ ತಂದೆಯ ಥರನೇ. ಅಂದು ರಾತ್ರಿ ನನಗೆ ನಿದ್ರೆ ಬರಲಿಲ್ಲ. ಯಾಕಂದರೆ ನನ್ನ ತಲೆಯಲ್ಲಿ ಬರೀ ಅದೇ ಇತ್ತು. ಅವನ ಸೂಜಿ ಮತ್ತು ಆ ನೀರು ಬಂದಿದ್ದು ಕಣ್ಣಿಗೆ ಕಟ್ಟುವಂತೆ ನನ್ನನ್ನು ಕಾಡುತ್ತಾ ರಾತ್ರಿಯೆಲ್ಲ ನಿದ್ರೆ ಇಲ್ಲದಂತೆ ಮಾಡಿತು. ಮರುದಿನ ಭಾನುವಾರ ರಜಾ ಇತ್ತು. ಅವನು ಇವತ್ತು ಮನೆ ಕ್ಲೀನ್ ಮಾಡೋಣ, ಸ್ವಲ್ಪ ನನಗೆ ಹೆಲ್ಪ್ ಮಾಡ್ತೀನಿ ಅಂದ. ಸರಿ ಆಯಿತು, ಹಾಗೇ ಆಗಲಿ. ಮೊದಲು ಮನೆಯಲ್ಲಿ ಧೂಳು ಹೊಡೆಯೋಣ. ಅಡಿಗೆ ಮನೆಯಿಂದ ಶುರು ಮಾಡಿದ್ವಿ. ಮನೆಯೆಲ್ಲ ಮುಗಿದ ಮೇಲೆ ಫ್ಯಾನನ್ನು ಕ್ಲೀನ್ ಮಾಡಬೇಕಿತ್ತು. ಅದಕ್ಕೆ ಅವನು ದೊಡ್ಡ ಚೇರನ್ನು ತೆಗೆದುಕೊಂಡು ಬಂದ. ಚೇರಿನ ಮೇಲೆ ಹತ್ತಿ ನನಗೆ ಬಟ್ಟೆಯನ್ನು ಕೇಳಿದ. ನಾನು ಅವನಿಗೆ ಫ್ಯಾನ್ ಅನ್ನು ಒರೆಸುವುದಕ್ಕೆ ಬಟ್ಟೆಯನ್ನು ಕೊಟ್ಟೆ. ಹೀಗೆ ಕೆಲಸ ಮಾಡುವಾಗ ಅವನಿಗೆ ಸೌಂದರ್ಯವು ಸ್ಪಷ್ಟವಾಗಿ ಕಾಣುತ್ತಾ ಅವನ ಕಣ್ಣು ಅಲ್ಲೇ ದಿಟ್ಟಿಸಿ ನೋಡುತ್ತಿತ್ತು. ನಾನು ಅದನ್ನು ಗಮನಿಸಿದೆ, ಸುಮ್ಮನಾದೆ.
ಯಾಕಂದ್ರೆ ನಾನು ಬೇಕೆಂತಲೇ ಅವತ್ತು ಬಿಳಿಯ ಬಣ್ಣದ ರವಿಕೆ ತೊಟ್ಟಿದ್ದೆ. ಅದರಲ್ಲೂ ಕಪ್ಪುಗುಳಿ ಎದ್ದು ಕಾಣುತ್ತಿತ್ತು. ಅವನು ಫ್ಯಾನ್ ಅನ್ನು ಒರೆಸಿ ಕೆಳಗಡೆ ಇಳಿದ. ಇನ್ನ ನಾವು ಸ್ನಾನ ಮುಗಿಸಬೇಕು, ಯಾಕಂದರೆ ಇಬ್ಬರು ಗಲೀಜಾಗಿದ್ವಿ ಮನೆಯೆಲ್ಲ ಕ್ಲೀನ್ ಮಾಡಿ. ಅವನು ಮೊದಲು ಸ್ನಾನಕ್ಕೆ ಹೋದ, ನಾನು ನಂತರ ಹೋದೆ. ಸ್ನಾನ ಮುಗಿಸಿ ಆಚೆ ಬಂದಾಗ ನಾನು ಇಟ್ಟಿದ್ದ ಬಟ್ಟೆಗಳಲ್ಲಿ ಒಂದು ಕಾಣುತ್ತಿರಲಿಲ್ಲ. ಮತ್ತೆ ನಾನಿಟ್ಟಿದ್ದ ಸೀರೆ ಬದಲಾಗಿತ್ತು. ಅದನ್ನು ನೋಡಿ ನನಗೆ ಅರ್ಥ ಆಯಿತು, ಇದು ರಮಣನ ಕೆಲಸ ಎಂದು. ಅವನು ಇಟ್ಟಿದ್ದ ಸೀರೆ ರವಿಕೆ, ಅದಕ್ಕೆ ನಾನು ಧರಿಸಿದೆ. ನಾನು ಆಚೆ ಬರ್ತಿದ್ದಂಗೆ ಅವನಿಗೆ ಅದನ್ನು ನೋಡಿ ಖುಷಿಯೋ ಖುಷಿ. ಅವನಿಗೆ ಏನು ಅರ್ಥ ಆಯದಂತೆ ಆಯಿತು. ಅವನು ಅವತ್ತಿನ ದಿನ ಖುಷಿಯಲ್ಲೇ ಇದ್ದ. ಸಂಜೆ ಮಲ್ಲಿಗೆ ಹೂವನ್ನು ತೆಗೆದುಕೊಂಡು ಬಂದ. ಅದನ್ನು ನೋಡಿ ಯಾಕೆ ಅಂತ ಕೇಳಿದ್ರೆ, ಇನ್ಯಾರ್ಗಮ್ಮ, ನಿನಗೆ ನಾನು ತಂದಿರೋದು, ನಾನೇ ಮುಡಿಸ್ತೀನಿ ಇರು ಎಂದು ಒಂದಿಷ್ಟು ಮಲ್ಲಿಗೆ ಹೂವನ್ನು ತಲೆಗೆ ಮುಡಿಸಿ ಮಿಕ್ಕಿದ್ದು ಫ್ರಿಡ್ಜ್ನಲ್ಲಿ ಇಟ್ಟಿದ್ದ. ರಾತ್ರಿ ಊಟ ಮುಗಿದ ಮೇಲೆ ಫ್ರಿಡ್ಜ್ನಲ್ಲಿಟ್ಟಿದ್ದ ಮಲ್ಲಿಗೆ ಹೂವನ್ನು ತೆಗೆದು ಅವನು ಮಲಗುವ ಕೋಣೆಗೆ ತೆಗೆದುಕೊಂಡು ಹೋದ. ನಾನು ಅದನ್ನು ಗಮನಿಸಿದೆ, ಆದರೂ ಸುಮ್ಮನಿದ್ದೆ. ಅರ್ಧ ಗಂಟೆ ಆದಮೇಲೆ ಅವನು ನನ್ನನ್ನು ಮತ್ತೆ ಕೂಗಿದ. ಅಮ್ಮ ಬಾಯಿಲಿ ಅಂದ. ಅವನು ಜೋರಾಗಿ ಕೂಗಿದ. ಅದಕ್ಕೆ ನಾನು ಬೇಗ ಓಡಿ ಹೋದೆ. ಏನಾಯ್ತು ರಮಣ ಎಂದು. ನಾನು ಅವನ ಕೋಣೆಗೆ ಹೋಗಿದ್ದ ತಕ್ಷಣ ಮಲ್ಲಿಗೆ ವಾಸನೆ ಜೋರಾಗಿ ಬಡಿತಿತ್ತು. ನೋಡಿದರೆ ಅವನು ಅದನ್ನು ಹಾಸಿಗೆ ಮೇಲೆ ಚೆಲ್ಲಿದ್ದಾನೆ. ಅಮ್ಮ, ನನಗೆ ರಾತ್ರಿ ಭಯ ಆಗ್ತಾ ಇದೆ, ಏನೋ ಶಬ್ದ ಕೇಳಿಸ್ತಾ ಇದೆ ಮನೆಯಲ್ಲಿ. ನನಗೆ ಯಾವ ಶಬ್ದನೂ ಕೇಳಿಸ್ತಾ ಇಲ್ಲ. ಇಲ್ಲಮ್ಮ, ಮನೆಯಲ್ಲಿ ಯಾರೋ ಇದ್ದಂಗೆ ನನಗೆ ಶಬ್ದ ಆಗ್ತಿದೆ, ನನಗೆ ಭಯ ಆಗ್ತಿದೆ, ಒಬ್ಬನೇ ಮಲಗೋಕೆ. ನೀನು ಇಲ್ಲೇ ಮಲಗಮ್ಮ ಇವತ್ತು. ಆಯಿತು, ನಾನು ಸ್ವಲ್ಪ ಹೊತ್ತು ಇಲ್ಲೇ ಮಲಗಿರ್ತೀನಿ, ನೀನು ಹೆದರಬೇಡ ಎಂದು ಇಬ್ಬರು ಮಲಗಿದೆವು. ರೂಮಿನ ದೀಪವನ್ನು ಆರಿಸಿದೆ. ಬೆಳಗಿಂದ ಕೆಲಸ ಮಾಡಿದ್ದರಿಂದ ನನಗೆ ಬೇಗ ನಿದ್ರೆ ಹತ್ತಿತು. ಅವನೇನು ಮಾಡುತ್ತಿದ್ದಾನೆ ಅಂತ ನಾನು ಗಮನಿಸಲಿಲ್ಲ. ಗಾಢ ನಿದ್ರೆಯಲ್ಲಿ ನನಗೊಂದು ಕನಸು ಬೀಳುತ್ತದೆ. ಆ ಕನಸು ರಮಣ ಒಂದು 2 ತಿಂಗಳ ಮಗುವಿನ ಥರ ಮಲಗಿದ್ದಾನೆ. ಅವನು ರಾತ್ರಿ ಹಸಿವೆ ಅಂತ ಅಳುತ್ತಿದ್ದಾನೆ. ನಾನು ಅವನಿಗೆ, ಪ್ರೀತಿಯ ಮಗನಿಗೆ, ಹಾಲನ್ನು ನೀಡುತ್ತಿದ್ದೇನೆ. ಅವನು ಇನ್ನ ಎಳೆ ಮಗು. ನನಗೆ ಕನಸು ನೆಮ್ಮದಿ ನೀಡ್ತಾ ಇದೆ. ಅವನು ನನ್ನ ಮುದ್ದು ಕಂದ, ನನ್ನ ಪ್ರೀತಿಯ ಮಗ. ಸಣ್ಣವನಿದ್ದಾಗ ಎಷ್ಟು ಚೆನ್ನಾಗಿದ್ದಾನೆ. ಅವನಿಗೆ ಯಾವಾಗಲೂ ಅಮ್ಮ ಬೇಕಾಗಿತ್ತು. ಅವನು ಚೆನ್ನಾಗಿ ಕುಡಿದು ದಷ್ಟಪುಷ್ಟವಾಗಿದ್ದ. ನಾನಿನ್ನೂ ಅರೆಪ್ರಜ್ಞೆಯಲ್ಲಿದ್ದಾನೆ. ಸ್ವಲ್ಪ ಶಬ್ದವಾಯಿತು. ಏನು ಅಂತ ನೋಡ್ತಾ ಇದ್ದೇನೆ. ಕಣ್ಣು ಬಿಟ್ಟಾಗ ನಂಬಲು ಸಾಧ್ಯವಾಗಲಿಲ್ಲ. ಯಾಕಂದ್ರೆ ರಮಣ 2 ತಿಂಗಳ ಮಗುವಿನ ಥರ ನನ್ನ ಹತ್ರ ಇದ್ದಾನೆ. ಇದೇನು ಮಾಡುತ್ತಿದ್ದೀಯ ರಮಣ? ಅಮ್ಮ, ನೀನು ಸಣ್ಣ ಮಗು ಎಂದು ತಿಳಿದುಕೋ. ಇವತ್ತು ನನ್ನ ತಾಯಿ ಹತ್ತಿರ ಮಡಿಲಿನಲ್ಲಿ ನಾನು ಮಲಗಬೇಕು ಎಂಬ ಆಸೆ. ಇಂದು ಬೆಳೆದು ನಿಂತಿರುವ ಮಗನಲ್ಲ, ನಿನ್ನ ಎಳೆಯ ಕಂದ. ಅವನನ್ನು ಪೋಷಿಸು. ಹೌದು ಮಗನೇ, ನೀನು ಎಷ್ಟೇ ದೊಡ್ಡವನಾದರೂ ನನಗೆ ನೀನು ಇನ್ನ ಸಣ್ಣ ಮಗು. ನಾನು ನಿಮ್ಮ ತಂದೆ ತೀರಿಕೊಂಡ ಮೇಲೆ ನನಗೆ ನೀನೇ ಎಲ್ಲ. ಅವನು ಎಷ್ಟೊತ್ತಿನಿಂದ ಈ ಥರ ಇದ್ದ ಎಂದು ನನಗೆ ತಿಳಿದಿಲ್ಲ. ಆದರೆ ಒಂದು 15 ನಿಮಿಷ ಅವನು ಪೋಷಣೆಯನ್ನು ತೆಗೆದುಕೊಂಡ. ಅಮ್ಮ, ಸುಮಾರು 18-20 ವರ್ಷದಿಂದ ನಿನ್ನ ಟೈಲರಿಂಗ್ ಮಿಷಿನ್ ನಡೆಯುತ್ತದೆ. ಇಂದು ನಾನು ಅದಕ್ಕೆ ಸ್ವಲ್ಪ ವಿಶ್ರಾಂತಿ ನೀಡುತ್ತೇನೆ. ದಯವಿಟ್ಟು ಸಹಕರಿಸು. ನನಗೆ ನನ್ನ ಗಂಡನ ನೆನಪಾಗುತ್ತದೆ. ಅವನ ತಂದೆಯ ಜೊತೆ ಕಳೆದ ಸುಂದರ ಕ್ಷಣಗಳು ಕಣ್ಣ ಮುಂದೆ ಬರುತ್ತದೆ. ನಾನು ನನ್ನ ಮನಸ್ಸಿನಲ್ಲಿ ಕಣ್ಣು ಮುಚ್ಚಿ ಅದನ್ನು ನೆನಪಿಸಿಕೊಳ್ಳುತ್ತಿದ್ದೇನೆ. ರಮಣ ನನಗೆ ವಿಶ್ರಾಂತಿಯನ್ನು ನೀಡುತ್ತಿದ್ದಾನೆ. ಸೂಜಿ ಚುಚ್ಚುತ್ತಿದೆ, ಯಾಕಂದರೆ ಹೊಸ ಬಟ್ಟೆಯ ಥರ. ಸೂಜಿ ಚುಚ್ಚುತ್ತಿದ್ದರೂ ಹಿತವಾಗಿದೆ ಮತ್ತು ಮನಸ್ಸಿಗೆ ಶಾಂತಿಯನ್ನು ನೀಡುತ್ತಿದೆ. ಅಮ್ಮ, ಇವತ್ತು ನಿನಗೆ ವಿಶ್ರಾಂತಿ ಸಿಕ್ಕಿದೆ. ಎಷ್ಟು ವರ್ಷದಿಂದ ವಿಶ್ರಾಂತಿಗಾಗಿ ಕಾಯುತ್ತಿದ್ದೆ ನೀನು ಅಲ್ವಾ? ಅಪ್ಪ ತೀರಿ ಹೋದ ಮೇಲೆ ನೀನು ಎಷ್ಟು ಕಷ್ಟಪಟ್ಟೆ. ಯಾರೂ ನಿನ್ನನ್ನು ಅರ್ಥ ಮಾಡಿಕೊಳ್ಳಲಿಲ್ಲ. ನೀನು ನನಗಾಗಿ ಜೀವನವನ್ನೇ ನೀಡಿದೆ. ಅದಕ್ಕೆ ಇಂದು ನಾನು ನಿನಗೆ ಈ ಕೆಲಸದಿಂದ ಮುಕ್ತಿಯನ್ನು ನೀಡುತ್ತಿದ್ದೇನೆ. ನೀನು ಬಯಸಿದರೆ ನಾನು ನಿನಗೆ ದಿನಾ ವಿಶ್ರಾಂತಿಯನ್ನು ನೀಡಬಹುದು. ಹಾಗೇ ಆಗಲಿ ಕಂದ. ನನ್ನ ಮಗನಿಂದ ಕೆಲಸದಿಂದ ವಿಶ್ರಾಂತಿ ಸಿಗುತ್ತೆ ಎಂದರೆ ನನಗೂ ಸಂತೋಷ. ಅಮ್ಮ ನಮ್ಮನ್ನು ಕಷ್ಟಪಟ್ಟು ಸಾಕಿದರು. ನಾವು ಬೆಳೆದು ದೊಡ್ಡವರಾದ ಮೇಲೆ ಅವರಿಗೆ ಬೆನ್ನೆಲುಬಾಗಬೇಕು ಇರಬೇಕು. ಅವರಿಗೆ ಕಷ್ಟವನ್ನು ನೀಡಬಾರದು. ಹೆತ್ತ ತಾಯಿಯನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು. ಅವರಿಗೆ ಬೇಕಾದ ಪ್ರೀತಿ, ಭಾವನೆ, ವಿಶ್ರಾಂತಿ, ಸಂತೋಷವನ್ನು ನಾವು ನೀಡಬೇಕು. ಇದು ಮಕ್ಕಳ ಕರ್ತವ್ಯ. ನಾನು ನನ್ನ ಅಮ್ಮನನ್ನು ಪ್ರೀತಿಸುತ್ತೇನೆ. ಅವರಿಗಾಗಿ ಜೀವನವನ್ನೇ ನೀಡುತ್ತೇನೆ. ತಾಯಿಯೇ ದೇವರು ನನಗೆ. ನಾನು ಮಾಡಿದ್ದು ಸರಿಯೋ ತಪ್ಪೋ ತಿಳಿದಿಲ್ಲ ನನಗೆ. ಆದರೆ ಅಮ್ಮನಿಗೆ ಇದರಿಂದ ಖುಷಿ ನೀಡಿದೆ.
ಅಮ್ಮ ಸಂತೋಷವಾಗಿದ್ದಾರೆ, ಖುಷಿಯಾಗಿದ್ದಾರೆ, ನಗುತ್ತಿದ್ದಾರೆ. ಇದೇ ಸಾಕು ನನಗೆ. ಈ ಕತೆ ನಿಮಗೆ ಇಷ್ಟವಾದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಮತ್ತು ಚಾನೆಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.